ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಕಜ್ಜಾಯ ಮಾಡ್ತಾ ಇದ್ದೀನಿ. ನನ್ನ ಪ್ರೀವಿಯಸ್ ವೀಡಿಯೋನ ನೀವು ನೋಡೋದಾದರೆ ನಾನು ಫೆಸ್ಟಿವಲ್ ಪ್ರಿಪ್ರೇಷನಲ್ಲಿದ್ದೀನಿ ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಈ ವಿಡಿಯೋ ನಾನು ಹಬ್ಬಕ್ಕೆ ಮನೆಯಲ್ಲಿ ಹೇಗೆ ಕಜ್ಜಾಯ ಮಾಡಿದೆ ಅಂತ ತೋರಿಸ್ತೀನಿ ಅಷ್ಟೇ. ಇದು ರೆಸಿಪಿ ಸೂಟ್ ಅಲ್ಲ, ಆ್ಯಕ್ಚುಲಿ ನಾನು ಮನೆಯಲ್ಲಿ ಏನು ಮಾಡ್ತೀನಿ ಅದನ್ನು ನ್ಯಾಚುರಲ್ ಆಗಿ ಹಾಗೇ ತೋರಿಸಿದ್ದೀನಿ ಅಷ್ಟೇ. ಇನ್ನು ನಮ್ಮಲ್ಲೆಲ್ಲ ಹಬ್ಬದ ತಿಂಡಿಗಳಲ್ಲಿ ಮೊದಲು ಮಾಡೋದು ಕಜ್ಜಾಯನೇ. ಕಜ್ಜಾಯ ಪ್ರಿಪ್ರೇಷನ್ಗೆ ಮುಂಚೆ ಮನೆಯೆಲ್ಲ ನೀಟ್ ಮಾಡಿ ಮತ್ತು ದೇವ್ರ ಪೂಜೆ ಮಾಡಿ ಆನಂತರ ಶುರು ಮಾಡೋದು. ನಾನು ಈಗ ಅದನ್ನೇ ಮಾಡ್ತಾಯಿದ್ದೀನಿ. ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಿಬಿಟ್ಟು ಆಮೇಲೆ ಶುರು ಮಾಡ್ತಾಯಿದ್ದೀನಿ. ನಾನಿಲ್ಲಿ 8 ಅಚ್ಚು ಬೆಲ್ಲ ತಗೊಂಡಿದ್ದೀನಿ. 2 ಸೇರು ಅಕ್ಕಿನ ನೆನೆ ಹಾಕಿದ್ದೆ, ಅಂದರೆ 8 ಗ್ಲಾಸ್ ಅಕ್ಕಿನ ನೆನೆ ಹಾಕಿದ್ದೆ. 1 ಗ್ಲಾಸ್ಗೆ 1 ಬೆಲ್ಲ ಅಂತ ತಗೊಂಡಿದ್ದೀನಿ. ಸಾಧ್ಯವಾದಷ್ಟು ಮಟ್ಟಿಗೆ ಬೆಲ್ಲನ ಚಚ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ಬೋದು. ನನಗೆ ಬೇಗ ನೀರಲ್ಲಿ ಕರಗಬೇಕು, ಆ ಉದ್ದೇಶಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟೇ ಚಚ್ಕೋತಾ ಇದ್ದೀನಿ. ಅದನ್ನು ಲೋಟದಲ್ಲಿ ಅಳತೆ ಕೂಡ ಮಾಡ್ಕೋತಾ ಇದ್ದೀನಿ ಇರಲಿ ಅಂತೇಳಿ. ಆದರೆ ಅಳತೆ ಬಂದು 1 ಅಚ್ಚು ಬೆಲ್ಲಕ್ಕೆ 1 ಲೋಟ ಆಗುತ್ತೆ. ನಾನು ಅಳತೆ ಮಾಡಿ ತೋರಿಸ್ತೀನಿ, ನೀವು ನೋಡ್ಬೋದು. ಹೀಗೆ 8 ಅಚ್ಚನ್ನು ಚಚ್ಕೊಂಡು ಪೌಡ್ರು ಮಾಡಿ ನಾನು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡೆ. ಆ ನಂತರ ನಾನಿವಾಗ ಎಳ್ಳನ್ನ ಚೆನ್ನಾಗಿ ಹುರ್ಕೋಬೇಕು. ಕಪ್ಪೆಳ್ಳನ್ನ ಯೂಸ್ ಮಾಡಬೇಕಾಗಿತ್ತು, ಆದರೆ ಅಂಗಡಿಗೆ ಹೋದಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲಿ ಅವರು ಬಿಳಿ ಎಳ್ಳು ಕೊಟ್ಬಿಟ್ಟಿದ್ರು. ನಾನು ನೋಡ್ಕೊಂಡಿಲ್ಲ, ಮನೆಗೆ ಬಂದಮೇಲೆ ನೋಡ್ಕೊಂಡಿದ್ದೆ. ಜಾಸ್ತಿ ನಾನು ಕಪ್ಪು ಎಳ್ಳನ್ನೇ ಪ್ರಿಫರ್ ಮಾಡ್ತೀನಿ, ಯಾಕಂದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಕಪ್ಪೆಳ್ಳಲ್ಲಿ ಅಂತ ಅಷ್ಟೇ. 1 ಸೇರಿಗೆ 1 ಕಪ್ ಅಳತೆಯಲ್ಲಿ ಹುರ್ಕೋಬೇಕು. ನಾನು ಜಾಸ್ತಿನೇ ಹುರ್ಕೊಂಡಿದ್ದೀನಿ ಇರಲಿ ಅಂತೇಳಿ. ಮತ್ತು ಇಲ್ಲಿ ಕೊಬ್ಬರಿನ ತುರಿದಿಟ್ಕೋತಾ ಇದ್ದೀನಿ. ಕೊಬ್ಬರಿ ಕೂಡ ಸ್ವಲ್ಪನೇ ಸಾಕಾಗುತ್ತೆ, ಆದರೆ ನಾನು ಜಾಸ್ತಿ ತುರಿದಿಟ್ಕೋತಾ ಇದ್ದೀನಿ. ಹಾಗೆ ಇಲ್ಲಿ ಅಕ್ಕಿ ನೆನೆ ಹಾಕಿ ಇಟ್ಕೊಂಡಿದ್ದೆ 3 ದಿನ ಹಿಂದೆ. ಅದನ್ನು ಚೆನ್ನಾಗಿ ಆರಾಕಿದೆ ನೆರಳಲ್ಲಿ. ನಾನು ನಿಮಗೆ ತೋರಿಸ್ದೆ, ಕೈ ಮುಟ್ಟಿದಾಗ ಅದು ಕೈಗೆ ಅಂಟಬೇಕಾಗಿತ್ತು ಕೈಗೆ ಅಕ್ಕಿ ಅಂಟುವಷ್ಟು ಒಣಗಿಸಿದ್ರೆ ಸಾಕು. ಅದಾದಮೇಲೆ ನೀವು ಮಿಲ್ ಮಾಡಿಸ್ಕೊಂಡು ಬರ್ಬೋದು, ಇಲ್ಲ ಮಿಕ್ಸಿಲೇ ನೀವು ಪೌಡ್ರ್ ಮಾಡ್ಕೋಬೋದು. ಮಿಕ್ಸಿ ಹಾಳಾಗತ್ತೆ ಅಂತೇಳಿ ನಾನು ಹೊರ್ಗಡೆನೇ ಮಿಲ್ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ದೆ. ಇವಾಗ ಅದನ್ನು ಚೆನ್ನಾಗಿ ಜರಡಿ ಇಟ್ಕೋತಾ ಇದ್ದೀನಿ. ಜರಡಿ ಹಿಡಿದು ಅಲ್ಲಲ್ಲೇ ಪ್ರೆಸ್ ಮಾಡಿ ಇಟ್ಕೋಬೇಕು, ಯಾಕಂದರೆ ಹಿಟ್ಟು ಆರಬಾರ್ದು, ಸ್ವಲ್ಪ ತೇವ ಇರಬೇಕು ಹಿಟ್ಟಲ್ಲಿ. ಹಾಗಾಗಿ ಅದನ್ನು ಮುಚ್ಚಿ ಎತ್ತಿಟ್ಟಿದ್ದೀನಿ. ಮತ್ತು ಅಕ್ಕಿ ಹಿಟ್ಟು ಬಂದು ತುಂಬ ನುಣ್ಣಗೂ ಇರಬಾರ್ದು ಮತ್ತು ತರ್ತರಿಯಾಗೂ ಇರಬಾರ್ದು, ಮೀಡಿಯಮ್ ಆಗಿ ಇರಬೇಕಾಗತ್ತೆ ಹಿಟ್ಟು. ಆ ರೀತಿ ನಾವು ಮಾಡಿಸ್ಕೋಬೇಕು ಕಜ್ಜಾಯ ಚೆನ್ನಾಗಿ ಬರಬೇಕು ಅಂದರೆ. ಆನಂತರ ನಾನಿಲ್ಲಿ ಒಲೆಗೆ ಪೂಜೆ ಮಾಡ್ತಾಯಿದ್ದೀನಿ. ನಾವು ಅಗ್ನಿಗೆ ಪೂಜೆ ಮಾಡೋದು ಒಂಥರ ಗ್ರ್ಯಾಟಿಟ್ಯೂಡ್ ತೋರಿಸ್ದಂಗೆ ಅಷ್ಟೇ. ಸೊ ಅಡುಗೆ ಚೆನ್ನಾಗಾಗಲಿ ಅಂತ. ಈಗ ಪಾಕ ಬೇಯೋಕ್ಕೆ ಇಡ್ತಾ ಇದ್ದೀನಿ. ನಾನು ನೀರನ್ನ ಜಾಸ್ತಿ ಹಾಕ್ತಾಯಿದ್ದೀನಿ, ನೀವು ಸ್ವಲ್ಪ ಕಡಿಮೆ ಬೇಕಾದರೂ ಹಾಕ್ಬೋದು. ಜಾಸ್ತಿ ಏನಕ್ಕೆ ಹಾಕ್ತೀನಿ ಅಂದರೆ ನಾನು ಅದನ್ನು ಸೋದಿಸ್ಕೋಬೇಕು ಪಾನಕನ, ಹಾಗಾಗಿ. ಬಟ್ ನೀವು ಬೆಲ್ಲನ ತುಂಬ ಚೆನ್ನಾಗಿರೋದು ಹಾಕ್ತಿದ್ದೀರಾ, ಸೋದಿಸೋ ನೆಸೆಸಿಟಿ ಇಲ್ಲ ಅಂದರೆ ನೀವು ಸ್ವಲ್ಪ ನೀರು ಹಾಕಿದ್ರೂ ನಡೆಯುತ್ತೆ. ಆದರೆ ನಾನು ಸೋರಿಸ್ಕೊಳ್ಳೋ ಉದ್ದೇಶದಿಂದ ಜಾಸ್ತಿ ನೀರು ಹಾಕ್ತಾಯಿದ್ದೀನಿ. ಮತ್ತು ಇಲ್ಲಿ ಏಲಕ್ಕಿ ಕೂಡ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೋತಾ ಇದ್ದೀನಿ. ಬೆಲ್ಲ ಎಲ್ಲ ಕರಗಿದೆಯಾ ನಾನು ನೋಡ್ಕೋತಾ ಇದ್ದೀನಿ, ಅಂದರೆ ಅರಳರಳಿರುವಂಥ ಬೆಲ್ಲ ಎಲ್ಲ ಕರಗಿದ್ರೆ ಸಾಕು. ನಾನೀಗ ಸೋದಿಸ್ಕೋಬೇಕು. ಸೋದಿಸ್ಕೊಂಡಾದ್ಮೇಲೆ ಮತ್ತೆ ಇನ್ನೊಂದು ಸಾರಿ ಕೂಡ ಸೋದಿಸ್ಕೋತೀನಿ, 2 ಸಾರಿ. ಒಂದು ದೊಡ್ಡ ಜರಡಿಲಿ ಮತ್ತು ಇನ್ನೊಂದು ಸಣ್ಣ ಜರಡಿಯಲ್ಲಿ, ಎರಡರಲ್ಲೂ ನಾನು ಸೋದಿಸ್ಕೊಂಡೆ. ಕಸ ತುಂಬ ಕಡಿಮೆನೇ ಇತ್ತು, ಬಟ್ ಇರಲಿ ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಸೋದಿಸ್ಕೊಂಡೆ ಅಷ್ಟೇ. ಇವಾಗ ಪಾನಕ ಬೇಯಕ್ಕೆ ಇಟ್ಟಿದ್ದೀನಿ. ಪಾನಕ ಚೆನ್ನಾಗಿ ಬೆಂದ ಮೇಲೆ, ಅಂದರೆ ಒಂದು 3/4% ಬೆಂದ ಮೇಲೆ ನಾನಿವಾಗ ಏಲಕ್ಕಿ ಪುಡಿ ಹಾಕ್ತೀನಿ. ನಾನು ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. 10 ಏಲಕ್ಕಿ ತೊಗೊಂಡಿದ್ದೆ, 2 ಸೇರಿಗೆ 10 ಏಲಕ್ಕಿ ಹಾಕ್ತಾಯಿದ್ದೀನಿ. ಈ ಹಂತ ತುಂಬ ಇಂಪಾರ್ಟೆಂಟ್ ಆಗಿರುವಂಥ, ಈ ಹಂತದಲ್ಲಿ ಹಿಡಿದ್ರೇ ಕಜ್ಜಾಯ ಹಾಳಾಗೋಗೋದು. ಮತ್ತು ಈ ಹಂತದಲ್ಲೇ ನಾವು ಕಜ್ಜಾಯದ ಸ್ವೀಟ್ನೆಸ್ ಎಷ್ಟು ಇರಬೇಕು ಅನ್ನೋದನ್ನು ನಾವೇ ಡಿಸೈಡ್ ಕೂಡ ಮಾಡ್ಬೋದು. ತುಂಬ ಪಾನಕ ಬೆಂದ್ಬಿಟ್ರೆ, ಅದು ತುಂಬ ಕಡು ಪಾನಕ ಆಗಿಬಿಟ್ರೆ ತುಂಬ ಸ್ವೀಟಾಗಿರುತ್ತೆ, ಒಂಥರ ಬೆಲ್ಲನ ಬಾಯಿಗಿಟ್ಟಂಗಿರುತ್ತೆ, ಅದು ಅಷ್ಟು ಚೆನ್ನಾಗಿರಲ್ಲ. ಮತ್ತು ತುಂಬ ಕಡಿಮೆ ಬೆಂದ್ಬಿಟ್ರೂ ಕೂಡ ಕಜ್ಜಾಯ ಒಡೆಯೋ ಚಾನ್ಸಸ್ ಇರುತ್ತೆ ಮತ್ತು ಹಾಳಾಗ್ಬಿಡುತ್ತೆ. ಹಾಗಾಗಿ ಕಜ್ಜಾಯದ ಪಾನಕ ತುಂಬ ಮೀಡಿಯಮ್ ಆಗಿ ಬೆಂದಿರಬೇಕು. ನೀರಿಗೆ ಹಾಕಿದ ತಕ್ಷಣ ಅದು ಕರಗಬಾರ್ದು, ಉಂಡೆ ಆಗಬೇಕು. ಹಂಗಂದ್ಬಿಟ್ಟು ತುಂಬ ಗಟ್ಟಿ ಉಂಡೆ ಆಗೋಗತ್ತೆಲ್ಲ, ಲೈಟಾಗಿ ಸಾಫ್ಟ್ ಬಾಲ್ ಥರ ಆದರೆ ಸಾಕು, ಪಾನಕ ರೆಡಿ ಆಯಿತು ಅಂತ ಅರ್ಥ. ಮತ್ತು ಯಾವಾಗ್ಲೂ ಬೆಲ್ಲದ ಆಯ್ಕೆ ತುಂಬ ಇಂಪಾರ್ಟೆಂಟು. ನೀವು ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡಬಾರ್ದು ಕಜ್ಜಾಯಗೆ, ಅಷ್ಟು ಚೆನ್ನಾಗಿ ಬರಲ್ಲ. ಕಜ್ಜಾಯ ಚೆನ್ನಾಗಿ ಬರಬೇಕು ಅಂದರೆ ನೀವು ಎಲ್ಲೋ ಅಚ್ಚಿರುತ್ತಲ್ಲ, ಬಿಳಿ ಅಚ್ಚು ಅಂತಾರಲ್ಲ, ಅದನ್ನೇ ಯೂಸ್ ಮಾಡಬೇಕು. ಯಾಕೆ ಅಂದರೆ ನೀವು ಆರ್ಗ್ಯಾನಿಕ್ ಬೆಲ್ಲನ ಅಬ್ಸರ್ವ್ ಮಾಡಿ, ಅದು ಮೈಸೂರು ಪಾಕ್ ಥರ ಇರುತ್ತೆ, ಅಂದರೆ ಲೈಕ್ ತುಂಬ ಸಾಫ್ಟಾಗಿ ನೀವು ಚಾಕುಲಿ ಈಸಿಯಾಗಿ ಪೀಲ್ ಮಾಡ್ಬೋದು, ಆ ಥರ ಇರುತ್ತೆ. ಹಂಗಿದ್ರೆ ಕಜ್ಜಾಯ ಒಂಚೂರೂ ಚೆನ್ನಾಗಿ ಬರಲ್ಲ. ಇವಾಗ ನಂದು ಪಾನಕ ರೆಡಿ ಆಯಿತು. ಇವಾಗ ನಾವು ಐಟಮ್ಸ್ನ ಹಾಕ್ತೀವಿ ಒಂದೊಂದಾಗಿ. ಏನು ಹಾಕ್ಬೇಕು ಹೇಳು?
ಅಕ್ಕಿ ಹಿಟ್ಟು ನಾನೇನು ತಿರುಗಿಸ್ಬೇಕಾ? ತಿರುಗಿಸು, ನಾನು ಹಾಕ್ತೀನಿ. ಇಲ್ಲ ನೀನು ಹಾಕು, ನಾನು ತಿರುಗಿಸ್ತೀನಿ. ಈಗ ಇದನ್ನ ಸೈಡ್ಗೆ ಎತ್ತಿಸ್ಬಿಡ್ತೀನಿ. ನಾನೇ ತಿರುಗಿಸ್ತೀನಿ ಕಣಪ್ಪ, ಬರಲ್ಲ. ಈಗ ಈ ಥರ ಒಂದು ದೊಣ್ಣೆ ಇಡ್ತೀನಿ. ಈ ಸೈಡ್. ಇವಾಗ ಸ್ವಲ್ಪನೇ ಹಾಕ್ತಾ ಹೋಗ್ತೀನಿ. ಇದೇನು ಗಂಟಾಗಲ್ಲ, ಏನು ತೊಂದರೆ ಇಲ್ಲ. ಫಸ್ಟ್ಗೆ ಅಕ್ಕಿ ಹಿಟ್ಟು ಎಷ್ಟು ಅಂತ ಅಳ್ತಾ ಇಲ್ಲ, ಇಷ್ಟು ಫುಲ್ಲಾ? ಇದು ಎರಡು ಸೇರು. ಚೆನ್ನಾಗಿ ಮುದ್ದೆ ಕೋಲಲ್ಲಿ ಅವಾಗವಾಗ ಅಲ್ಲಲ್ಲೇ ತಿರುಗಿಕೋಬೇಕು. ಗಂಟಾಗ್ತಿದೆ ಅಂತಂದರೆ ನೀವೇನು ಎದುರು ಅಗತ್ಯ ಇಲ್ಲ, ಅದೇನು ಗಂಟಾಗಲ್ಲ, ಸಾಲ್ವ್ ಆಗಿಬಿಡತ್ತೆ. ನಾನಿಲ್ಲಿ ಇವಾಗ ಎಳ್ಳನ್ನ ಹಾಕ್ತಾಯಿದ್ದೀನಿ. ಅಂದಾಜು ಮೇಲೆ ನಾನು ಹಾಕ್ತಾಯಿದ್ದೀನಿ. ಆದರೆ ಒಂದು ಸೇರಿಗೆ 1 ಕಪ್ ಥರ ಹಾಕ್ಬೋದು, ಇಲ್ಲಾಂದರೆ ಒಂದು ಸೇರಿಗೆ 1 ಲೋಟ ಅಂತ ಅಳತೆ ತೊಗೊಂಡು ಹಾಕ್ಬೋದು. ಜಾಸ್ತಿನೂ ಹಾಕ್ಬೋದು, ಏನು ತೊಂದರೆ ಇಲ್ಲ. ಎಳ್ಳು ತುಂಬ ಹೆಲ್ತ್ಗೂ ಒಳ್ಳೆಯದು. ಕಪ್ಪೆಳ್ಳನ್ನ ಯೂಸ್ ಮಾಡಿ. ನಾನು ಈ ಸಾರಿ ಮಿಸ್ ಆಗೋಯಿತು. ಇವಾಗ ನಾನು 4 ಸೌಟ್ ಅಳತೆಯಲ್ಲಿ ಹಾಕ್ತೆ, ಅಂದರೆ ನಾನು ಅಂದಾಜು ಮೇಲೆ ಹಾಕಿದ್ದೀನಿ. ಈಗ ಹಾಕ್ಬಿಟ್ಟು ಚೆನ್ನಾಗಿ ತಿರುಗ್ತಾ ಇದ್ದೀನಿ. ಆನಂತರ ನಾನಿಲ್ಲಿ ಕೊಬ್ಬರಿ ಕೂಡ ಹಾಕ್ತಾಯಿದ್ದೀನಿ. ಕೊಬ್ಬರಿನ ಒಂದು 2 ಹಿಡಿಯಷ್ಟು ಹಾಕ್ತಾಯಿದ್ದೀನಿ ಅಷ್ಟೇ. ಜಾಸ್ತಿ ಯೂಸ್ ಮಾಡೋ ಅಗತ್ಯ ಇಲ್ಲ ಕೊಬ್ಬರಿನ. ಕೊಬ್ಬರಿ ಜಾಸ್ತಿ ಯೂಸ್ ಮಾಡಿದ್ರೆ ಕಜ್ಜಾಯ ಸ್ವಲ್ಪ ಒಡೆಯೋ ಚಾನ್ಸಸ್ ಇರುತ್ತೆ. ಅದರಲ್ಲೂ ಕೊಬ್ಬರಿನ ಸ್ವಲ್ಪ ನುಣ್ಣಗೆ ಪೌಡ್ರು ಮಾಡ್ಕೋಬೇಕು, ತರಕಾರಿಯಾಗಿ ಹಾಕಬೇಡಿ. ಇದು ನನ್ನ ಸಜೆಷನ್ನು. ತರಕಾರಿಯಾಗಿ ಹಾಕಿದ್ರೆ ಒಡೆಯೋ ಚಾನ್ಸಸ್ ಇರುತ್ತೆ. ಕೊಬ್ಬರಿನ ಕೆಲವರು ಹಾಕೋದೇ ಇಲ್ಲ, ಅದು ಕೂಡ ಸ್ಕಿಪ್ ಮಾಡ್ತಾರೆ. ಹಾಗಾಗಿ ಕೊಬ್ಬರಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಬಟ್ ಆದರೆ ಸ್ವಲ್ಪ ಯೂಸ್ ಮಾಡಿ, ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. 1-2 ಹಿಡಿ ಹಾಕಿದ್ದೀನಿ ನಾನು, ಒಂದು ಸೇರಿಗೆ 1 ಹಿಡಿ ಥರ ಕೈಯಲ್ಲೇ. ಮೈದಾ ತುಂಬ ಕಡಿಮೆ ಯೂಸ್ ಮಾಡಬೇಕು. ಮೈದಾ ಜಾಸ್ತಿ ಹಾಕಬಾರ್ದು. ಕೆಲವು ಹಾಕ್ತಾ ಇದ್ರೂ ನಡೆಯುತ್ತೆ, ಮೈದಾ ಏನು ಕಂಪಲ್ಸರಿ ಇಲ್ಲ. ಜಸ್ಟ್ ಒಂದು ಸ್ವಲ್ಪ ಬೈಂಡಿಂಗೋಸ್ಕರ ಅಷ್ಟೇ, ಮತ್ತು ಕ್ರಂಚಿ ಬರುತ್ತೆ ಅಂತ ಅಷ್ಟೇ. 2 ಸೌಟ್ ಹಾಕ್ತಿದ್ದೀನಿ, ಸಣ್ಣ ಸೌಟಲ್ಲಿ ಇಷ್ಟೇ, ಜಾಸ್ತಿ ಅಂದರೆ ಸೇರಿಗೆ 1-2 ಟೇಬಲ್ ಸ್ಪೂನ್ ಮೈದಾ ಹಾಕಿದ್ರೆ ನಡೆಯುತ್ತೆ. ಕೆಲವರು ಹಾಕೋದೇ ಇಲ್ಲ, ಹಾಕದೇ ಇದ್ರೂ ನಡೆಯುತ್ತೆ. ಹಾಕಿದ್ರೆ ಸ್ವಲ್ಪ ಕ್ರಂಚಿ ಬರುತ್ತೆ ಅಂತ ಅಷ್ಟೇ. 1 ಸೇರು ಅಕ್ಕಿ ಹಿಟ್ಟಿಗೆ 2 ಟೇಬಲ್ ಸ್ಪೂನ್ ಮೈದಾ ಅಳತೆ ಇದು. ಈ ಅಳತೆಯಲ್ಲಿ ನೀವು ಹಾಕ್ಬೋದು. ನಾನು ಸೌಟಲ್ಲಿ ಅಂದಾಜು ಮೇಲೆ ಹಾಕಿದ್ದೀನಿ. ಕಜ್ಜಾಯದಿಟ್ಟು ರೆಡಿ ಆಯಿತು. ಬೆಳ್ಳಗಿದೆ ಅಂತ ಯೋಚನೆ ಮಾಡೋ ಅಗತ್ಯ ಇಲ್ಲ. ನಾನು ಈ ಥರ, ಇದು ಕೇಕ್ ಬ್ಯಾಟರ್ ಇರುತ್ತಲ್ಲ, ಇದು ಇಷ್ಟಿದ್ರೆ ಸಾಕು. ಇದು ಇಮಿಡಿಯೇಟ್ ಇವಾಗ ಕಜ್ಜಾಯ ಹಾಕೋಕ್ಕಾಗಲ್ಲ. ಇವತ್ತು ಬಿಟ್ಟು ಈ ನೈಟೆಲ್ಲ ಪೂರ್ತಿ ಬಿಟ್ಟು ಬೆಳಗ್ಗೆಗೆ ಹಾಕಬೇಕು. ಹಂಗೆ ಹಾಕಿದ್ರೆ ಕಜ್ಜಾಯ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಹಾಕಿದ್ರೆ ಕಷ್ಟ, ನಿಮಗೆ ಅದು ತಟ್ಟೋಕ್ಕಾಗಲ್ಲ. ನೀವು ಇಮಿಡಿಯೇಟ್ ಹಾಕಬೇಕು ಅಂದರೆ ಇನ್ನು ಸ್ವಲ್ಪ ರವೆ ಏನಾದರೂ ಹಾಕಿ ಮ್ಯಾನೇಜ್ ಮಾಡ್ಬೋದು. ಇಲ್ಲ ಅಂದರೆ ಬೆಳಗ್ಗೆಗೆ ಹಾಕಬೇಕು. ನನಗೆ ಗೊತ್ತಿರೋ ಪ್ರಕಾರ ಬೆಳಗ್ಗೆಗೆ ಹಾಕೋದೇ ಬೆಸ್ಟ್ ಐಡಿಯಾ. ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಡ್ತೀನಿ. ಹೇಳಲ್ಲ ನಾನು, ಇದನ್ನ ಮುಚ್ಚಿಡಬಾರ್ದು. ಹಿಟ್ಟು ಆಲ್ಮೋಸ್ಟ್ ಆರೋವರೆಗೂ ಇದು ಹಿಂಗೇನೆ ಇರಬೇಕು. ಮುಚ್ಚಿದ್ರೆ ಏನಾಗ್ಬಿಡುತ್ತೆ ಗೊತ್ತಾ, ಈ ಥರ ಮುಚ್ಚಿರ್ತೀವಿ ಅಂದರೆ ಇದು ಆವಿ ಆಗ್ತಿರುತ್ತಲ್ವ, ನೀರಿನಂಶ ಅದೆಲ್ಲ ಬಂದು ಶೇಖರಣೆಯಾಗಿ ಮತ್ತೆ ಅಲ್ಲಿ ಬಿದೋಗ್ಬಿಡುತ್ತೆ. ಸೊ ಬಿದೋದಾಗ ಹಿಟ್ಟು ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಇದು ತಣ್ಣಗಾಗೋವರೆಗೂ ವೆಯ್ಟ್ ಮಾಡಬೇಕು. ಒಂದು 2 ಅವರ್ಸ್ ಆದಮೇಲೆ ತಣ್ಣಗಾಗುತ್ತೆ. ಅದಾದಮೇಲೆ ಬೇಕಾದರೆ ನೀವು ಕವರ್ ಮಾಡ್ಬೋದು, ಅಲ್ಲಿವರೆಗೂ ಕವರ್ ಮಾಡಬಾರ್ದು. ಮತ್ತು ಇದಕ್ಕೆ ಇನ್ನೊಂದು ಹಾಕೋದು ಮರ್ತೋಯ್ತು, ಇವಾಗ ನೆನ್ಕೊತಾ ಇದ್ದೀನಿ, ಗಸಗಸೆ. ಬಿಕಾಸ್ ನಾನು ಅದನ್ನು ರೋಸ್ಟ್ ಮಾಡ್ಕೊಳ್ಳೇ ಇಲ್ಲ, ಸೊ ಹಾಗೇ ಹಾಕ್ತೀನಿ. ಹಾಕೋದು ಮರ್ತಬಿಟ್ಟೆ ನಾನು, ನೋಡಿ ಮರ್ತೇ ಹೋಯ್ತು. ಎಲ್ಲಾದು ಹಾಕ್ತೆ, ಗಸಗಸೆ ಒಂದು ಹಾಕಲಿಲ್ಲ. ಅಯ್ಯೋ, ಮತ್ತೆ ರೋಸ್ಟ್ ಮಾಡೋ. ಏನಿಲ್ಲ, ಅದು ಎಣ್ಣೆನ ರೋಸ್ಟ್ ಬಿಡು ಬಿಡು ಬಿಡು. ಸ್ವಲ್ಪ ಕೋಕೋನಟ್ ಆಯಿಲ್ ಇದೆ ತಾವು. ಎಲ್ಲಿ? ಇಲ್ಲೇ ಇತ್ತಲ್ಲ ಕೋಕೋನಟ್ ಆಯಿಲ್ ಇತ್ತು. ಹಾಕು ಸ್ವಲ್ಪ ಮೇಲೆ. ತುಪ್ಪ ಹಾಕ್ಬಿಟ್ಟಿರ್ಬೇಕಿತ್ತು. ತುಪ್ಪ ಇಲ್ವಾ? ತುಪ್ಪ ಇಲ್ಲ. ಒಂಚೂರು ಹೇಳಿದ್ರೆ ತರೋನಲ್ಲ. ಬಿಡು, ಇಲ್ಲ ಅದನ್ನೇ ಸ್ವಲ್ಪ ಸುಮ್ಮನೆ ಮೇಲೆ ಹಿಂಗೆ ರೌಂಡಕ್ಕೆ ಹಿಂಗೆ ಹಾಕು. ಕುಡಿಲಿ ಸ್ವಲ್ಪ ಸಾಕು. ಅದು ಡ್ರೈ ಆಗದೆ ಇರಲಿ ಅಂತ ಅಷ್ಟೇ. ಮತ್ತು ಕಜ್ಜಾಯದಿಟ್ಟು ರೆಡಿ ಆಯಿತು, ಸಾಕು ಬಿಡಪ್ಪಿ. ಗಸಗಸೆ ಎಲ್ಲ ಹಾಕಿ ಮೇಲೆ ತಿರುಗಿಬಿಟ್ಟು ಅದಾದ ನಂತರ ಮೇಲೆ ಕೋಕೋನಟ್ ಆಯಿಲ್ ಹಾಕಿ ಇಟ್ಬಿಟ್ಟೆ. ಅದಾದಮೇಲೆ ಸ್ವಲ್ಪ 1-2 ಅವರ್ ಆದಮೇಲೆ ಅದನ್ನು ಮುಚ್ಚಿಟ್ಟಿದ್ದೆ. ತುಪ್ಪ ಹಾಕಬೇಕು ಮೇಲೆ, ಬಟ್ ನಾನು ತುಪ್ಪ ಇರಲಿಲ್ಲ, ಹಾಗಾಗಿ ಕೋಕೋನಟ್ ಆಯಿಲೇ ಯೂಸ್ ಮಾಡಿದೆ. ಇವಾಗ ನಾನು ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ. ಅಡುಗೆ ಎಲ್ಲ ಆಯಿತು. ಅಡುಗೆ ಎಲ್ಲ ಮಾಡಿಬಿಟ್ಟು
ತಿಂದ್ಕೊಂಡು ನನ್ನದು ಬೆಳಗ್ಗೆದೆಲ್ಲ ಕೆಲಸವನ್ನು ಮುಗಿಸ್ಕೊಂಡು ನಾನು ಇವಾಗ ಕೂತ್ಕೋತಾ ಇದ್ದೀನಿ. ಒಂದು 10-10:30ಗೆ ನಾನು ಕಜ್ಜಾಯ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಈ ಕಡೆ ಎಲ್ಲ ತಿಂಡಿ ಮಾಡೋಕ್ಕೆ ಕಜ್ಜಾಯ ಮಾಡೋಕ್ಕೆ ಅಂತಾನೆ ಬಾಣಲಿಗಳನ್ನ ತರಿಸಿಟ್ಕೊಬಿಡ್ತಾರೆ. ಈ ಥರ ಕಬ್ಬಿಣದ ಬಾಣಲಿನೇ ಯೂಸ್ ಮಾಡೋದು. ಬಾಳೆ ಎಲೆ ತೊಗೊಂಡಿದ್ದೀನಿ ಒತ್ತು ಹಾಕೋಕ್ಕೆ. ಕಜ್ಜಾಯ ಒತ್ತಕ್ಕೆ ನಂದು ಎಲ್ಲ ಸೆಟಪ್ ಆಯಿತು. ಇವಾಗ ಒತ್ತಿ ಹಾಕೋದಷ್ಟೇ. ಇನ್ನು ನಾನು ಇಟ್ಟು ತೋರಿಸ್ತೀನಿ. ಇಟ್ಟು ತೋರ್ಸಕ್ಕೆ ಬಂದೆ ಹೆಂಗೆ ಬಂದಿದೆ ಇಟ್ಟು ಅಂತ. ಈ ಥರ ಇದೆ ಬೆಳಿಗ್ಗೆ ಹೊತ್ತಿಗೆ. ನೈಸ್ ಅಲ್ಲ? ನಾವು ಹೆಂಗೆ ತರ್ತೀವಿ ಹಂಗೆ ಬರುತ್ತೆ. ಕೆಲವು ಕಡೆ ತೂತ್ ಮಾಡಲ್ಲ ಅಂತೆ ಕಜ್ಜಾಯಕ್ಕೆ, ಬಟ್ ನಮ್ಮ ಕಡೆ ತೂತ್ ಮಾಡ್ತಾರೆ. ನಾವು ತೂತ್ ಕಜ್ಜಾಯ ಮಾಡೋದು. ಕೆಲವರು ಹಂಗೇನೆ ಒತ್ತುತ್ತಾರೆ, ಬಟ್ ನಮ್ಮ ಕಡೆ ಎಲ್ಲ ತೂತ್ ಕಜ್ಜಾಯನೇ. ಸೀದೋಗಬಾರ್ದು, ಅದೊಂದು ಪ್ರಾಬ್ಲಮ್ ಇಲ್ಲಿ. ಆಮೇಲೆ ಒಂದೊಂದೇ ಬೇಯಿಸ್ಕೋಬೇಕು, ಎರಡೆರಡು ಬೇಯಿಸೋಕ್ಕಾಗಲ್ಲ. ಈಗ ನಾನು ಒಬ್ಬಳೇ ಇರೋದ್ರಿಂದ ಕಜ್ಜಾಯ ತುಂಬ ತೀರಾ ಬೇಯ್ದೇ ಇರೋದು ಅಷ್ಟು ಚೆನ್ನಾಗಿರಲ್ಲ, ಮತ್ತು ತುಂಬ ಸೀಕ್ಲು ಅಷ್ಟು ಚೆನ್ನಾಗಿರಲ್ಲ. ಮೀಡಿಯಮಾಗಿ ಬೆಂದಿರಬೇಕು. ಅದು ಇದನ್ನ ಸ್ವಲ್ಪ ಪ್ರೆಸ್ ಮಾಡ್ತೀನಿ. ನನ್ನ ಹಸ್ಬೆಂಡ್ ಹೊರಗಡೆ ಹೋಗಿದ್ರು. ನಾನು ಒಬ್ಬಳೇ ಇದ್ದಿದ್ದರಿಂದ ನಾನು ಒಬ್ಬಳೇ ತಟ್ಟಾಕಿ ಎಲ್ಲ ಬೇಯಿಸಾಕ್ತಾ ಇದ್ದೆ. ಅವ್ರು ಬರೋಷ್ಟರಲ್ಲಿ ಎಷ್ಟಾಗುತ್ತೋ ಅಷ್ಟು ಬೇಯಿಸ್ಕೊಳ್ಳೋಣ, ಅವ್ರು ಬಂದಮೇಲೆ ಜಾಯ್ನ್ ಆಗ್ತಾರೆ ಅಂತ ಅಂದ್ಕೊಂಡೆ. ಅದಕ್ಕೆ ಒಂದು ಬಿಳಿ ಕೂದಲು ಇಲ್ಲ. ಕೂದಲು ಡ್ಯಾಮೇಜ್ ಆದ್ರೆ ಭರವಸೆ ಇದೆ ಗಾರ್ನಿಯರ್ ಬ್ಲಾಕ್ ನ್ಯಾಚುರಲ್ಸ್ ಮೇಲೆ. ಸಿಗುತ್ತೆ 15 ಮಿನಿಟ್ಸ್ ನಲ್ಲಿ ನ್ಯಾಚುರಲ್ ಲುಕಿಂಗ್ ಕೂದಲು, ಬಾದಾಮಿ ತೈಲದ ಪೋಷಣೆ ಮತ್ತು 5 ಪಟ್ಟು ಹೆಚ್ಚು ಶೈನ್. ನ್ಯಾಚುರಲ್ ಲುಕಿಂಗ್ ಕಲರ್ ನ ಭರವಸೆಯ ಸೀಕ್ರೆಟ್ ಗಾರ್ನಿಯರ್ ಬ್ಲಾಕ್ ನ್ಯಾಚುರಲ್ಸ್ ಬೈ ಗಾರ್ನಿಯರ್ ನ್ಯಾಚುರಲಿ. ಹಲೋ ಬನ್ನಿ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಸಾಂಡ್ರಾ ಅಂತ ಒಬ್ಬರು, ಸಾಂಡ್ರಾ ಜೋಕೋವಿಕ್ ಅಂತ, ಸಾಂಡ್ರಾ ಲಾವಿ ಜೋಕೋವಿಕ್ ಅಂತ ಅವ್ರು ಪೂರ್ತಿ ಇದ್ರು. ಅವರು ಸ್ವಿಟ್ಜರ್ಲ್ಯಾಂಡ್ ಅವರು. ಯಾವುದೋ ಟೈಮಲ್ಲಿ ಭಾರತಕ್ಕೆ ಬಂದಿದ್ರೆ ಪ್ರವಾಸಕ್ಕೆ. ಹೆಂಗಿದೆ ನೋಡೋಣ ನಮ್ಮ ಇಂಡಿಯಾ ಅಂತ. ಅವ್ರು ವೆಸ್ಟ್ ಬೆಂಗಾಲ್ ಅಲ್ಲಿ ಯಾವುದೋ ಒಂದು ಹಳ್ಳಿಗೆ ಹೋಗಿದ್ದಾರೆ, ನೆನಪು ಹೋಗಿದ್ದಾರೆ. ಓಕೆ, ಏನೋ ಆಗೋದಾಗ್ಲಿ, ಒಳ್ಳೇದಾಗ್ಲಿ ಬಿಡಿ ಅಂತ. ಆಮೇಲೆ ಇವತ್ತಿಗೆ ಒಂದು ಸುಮಾರು ವರ್ಷದಿಂದ ಅದೊಂದು ಹಳ್ಳಿಲಿ, ಕುಗ್ರಾಮ ಅಂತಾರಲ್ಲ, ಒಂದು ಹಳ್ಳಿಲಿ ಸ್ಕೂಲ್ ಓಪನ್ ಮಾಡಿ ಅಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳ್ಕೊಡ್ತಾ ಇದ್ದಾರೆ. ಆಲ್ಮೋಸ್ಟ್ ಅರ್ಧ ಹಿಟ್ಟನ್ನು ಒತ್ತಾಕ್ಬಿಟ್ಟಿದ್ದೆ. ಒಂದು ಅರ್ಧ ಕುಕ್ಕೆ ಕಜ್ಜಾಯ ಆಗೋಗಿತ್ತು. ಸಾಕು ನನ್ನ ಕಜ್ಜಾಯ. ತಿಂತ ಇದ್ರೆ ಅಂತೂ ಸೇಮ್ ಬೇಕರಿಯಲ್ಲಿ ಕಜ್ಜಾಯ ಬರುತ್ತಲ್ಲ. ಇವ್ರು ಬಂದ ನಂತರ ಬೇಗನೆ ಆಗೋಯ್ತು. ಒಂದು ಅರ್ಧ ಗಂಟೆಗೆಲ್ಲ ನಾವು ಕಂಪ್ಲೀಟ್ ಮಾಡಿಬಿಟ್ವಿ. ಅದನ್ನು ಲೆಕ್ಕ ಹಾಕಿದ್ದೀನಿ ನಾನು. 1 kg ಕಜ್ಜಾಯದ ಹಿಟ್ಟು ಬೇಯಿಸೋಕ್ಕೆ 1 ಅವರ್ ಬೇಕಾಗುತ್ತೆ. ಈ ಥರ ಇಬ್ಬರು ಸೇರಿಕೊಂಡ್ರೆ 3/4 ಅವರಲ್ಲೆಲ್ಲ ಮುಗಿಸ್ಬೋದು. 2 kg ಹಿಟ್ಟಿಗೆ 1.5 ಗಂಟೆ ತೊಗೊಳುತ್ತೆ. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ಮರಿದೇನೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.